ಇನ್ನು ವಿಜಯನಗರದಲ್ಲಿ ಹೃದಯ ರೋಗ ವಿಭಾಗವೂ ಇಲ್ಲ, ಹೃದ್ರೋಗ ತಜ್ಞರೂ ಇಲ್ಲ. ಇಲ್ಲಿನ ಬಹುತೇಕ ರೋಗಿಗಳು ಖಾಸಗಿ ಆಸ್ಪತ್ರೆಗಳನ್ನೇ ಅವಲಂಬಿಸಿದ್ದಾರೆ. ದುಡ್ಡಿದ್ದವರೇನೋ ಖಾಸಗಿ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡಿತಾರೆ. ಆದರೆ ಸರ್ಕಾರಿ ಆಸ್ಪತ್ರೆಯನ್ನು ನಂಬಿದ ಬಡವರು ದಿಕ್ಕು ತೋಚದೆ ಕಂಗಾಲಾಗಿದ್ದಾರೆ. ರಾಜ್ಯಾದ್ಯಂತ ಸದ್ಯ ಹೃದಯಾಘಾತದ ಸದ್ದು ಜೋರಾಗಿದೆ. ಅದರಲ್ಲೂ ವಿಜಯನಗರ ಜಿಲ್ಲೆಯ ಜನರಲ್ಲೂ ಕೂಡ ಹೃದಯಾಘಾತದ ಆತಂಕ ಹೆಚ್ಚಾಗಿದೆ. ಕಳೆದ ಒಂದು ವರ್ಷದಿಂದ ವಿಜಯನಗರ ಜಿಲ್ಲೆಯಲ್ಲಿ ಸರಿಸುಮಾರು 28ಕ್ಕೂ ಹೆಚ್ಚು ಜನ ಹೃದಯಾಘಾತದಿಂದ ಬಲಿಯಾಗಿರ್ತಕ್ಕಂಥದ್ದು. ಏನೋ ವಿಜಯನಗರ ಜಿಲ್ಲೆ ಸೇರಿದಂತೆ ಕೂಡ್ಲಿಗಿ, ಕೊಟ್ಟೂರು, ಹಗರಿಬೊಮ್ಮನಹಳ್ಳಿ ಸೇರಿದಂತೆ ಬೇರೆ ಬೇರೆ ಕಡೆ ಹೃದಯಾಘಾತದಿಂದ ಬಲಿಯಾಗಿರ್ತಕ್ಕಂತಹ ಸಂಖ್ಯೆ 28 ಇರ್ತಕ್ಕಂಥದ್ದು. ಅದರಲ್ಲಿ ಒಂದು ವರ್ಷದಲ್ಲಿ 6799 ಜನ ಇಸಿಜಿಯನ್ನು ಮಾಡಿಸಿರ್ತಕ್ಕಂಥದ್ದು. ಅದರಲ್ಲಿ ಅಬ್ನಾರ್ಮಲ್ ಇಸಿಜಿ 4134 ಅಬ್ನಾರ್ಮಲ್ ಇಸಿಜಿಗಳು ಬಂದಿರತಕ್ಕಂಥದ್ದು. 193 ಕ್ರಿಟಿಕಲ್ ಕೇಸಸ್, ಅದರಲ್ಲಿ 464 ಅಧಿಕ ಅದರ್ ಕ್ರಿಟಿಕಲ್ ಕೇಸಸ್ಗಳನ್ನ ಇಲ್ಲಿ ಹ್ಯಾಂಡಲ್ ಮಾಡಲಾಗಿದೆ. ಅದರ ಜೊತೆಗೆ 3 ಜನರಿಗೆ ಬೈಪಾಸ್ ಸರ್ಜರಿಯನ್ನು ಕೂಡ ವಿಜಯನಗರ ಜಿಲ್ಲೆಯಲ್ಲಿ ಕಳೆದ ಒಂದು ವರ್ಷದಿಂದ ಮಾಡಿರತಕ್ಕಂಥದ್ದು. ಅದರ ಜೊತೆಗೆ ಹೊಸಪೇಟೆಯಲ್ಲಿ ಅತಿ ಹೆಚ್ಚು ಜನ, ಹೊಸಪೇಟೆ ತಾಲೂಕಿನಲ್ಲಿ ಅತಿ ಹೆಚ್ಚು ಜನ 18 ಜನ ಮೃತಪಟ್ಟಿರತಕ್ಕಂಥದ್ದು. ಹಾಗೇನೆ ಕೂಡ್ಲಿಗಿ ಮತ್ತೆ ಹಗರಿಬೊಮ್ಮನಹಳ್ಳಿಯಲ್ಲಿ ತಲಾ 5 ಜನ ಈ ಒಂದು ಹೃದಯಾಘಾತದಿಂದ ಮೃತಪಟ್ಟಿರತಕ್ಕಂಥದ್ದು. ಹಾಗಾಗಿ ಇಲ್ಲಿ ದುರಂತ ಅಂತೇಳಿ ಹೇಳೋದಾದ್ರೆ ವಿಜಯನಗರ ಜಿಲ್ಲೆ ಒಂದು ಪ್ರವಾಸಿ ತಾಣ. ಆ ಪ್ರವಾಸಿ ತಾಣದ ಒಂದು ಕೇಂದ್ರದಲ್ಲಿ ಇದುವರೆಗೂ ಕೂಡ ಹೃದಯ ರೋಗ ತಜ್ಞರಾಗಲಿ ಅಥವಾ ಹೃದಯ ರೋಗ ವಿಭಾಗ ಆಗಲಿ ಇರದೇ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಶೋಚನೀಯ. ಎಲ್ಲೋ ಒಂದು ಕಡೆ ಈ ಭಾಗದಲ್ಲಿ ಹೃದಯ ರೋಗ ತಜ್ಞರನ್ನು ನೇಮಕ ಮಾಡಬೇಕು ಮತ್ತು ಕಾರ್ಡಿಯಾಲಜಿಸ್ಟ್ಗಳನ್ನ ನೇಮಕ ಮಾಡಬೇಕು, ಕಾರ್ಡಿಯಾಕ್ ಕೇರ್ ಅನ್ನ ಮಾಡಬೇಕು ಅಂತಕ್ಕಂತಹ ಪ್ರಯತ್ನಗಳು ನಡೆದಿದೆ. ಆದರೆ ಖಾಸಗಿ ಲಾಬಿ ಸಂಸ್ಥೆಗಳೇನಿದಾವೆ ಇವತ್ತಿಗೆ ಖಾಸಗಿ ಏನು ಇದರ ಹೃದಯ ತಜ್ಞರ ಖಾಸಗಿ ಲಾಬಿ ಏನಿದೆ ಆ ಒಂದು ಲಾಬಿ ಇಲ್ಲಿ ಕಾರ್ಡಿಯಾಕ್ ಕೇರ್ ಬರಲಾರದಕ್ಕೆ ಕಾರಣ ಆಗಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಇನ್ನು ವಿಜಯನಗರದಲ್ಲಿ ಹೃದಯ ರೋಗ ವಿಭಾಗವೂ ಇಲ್ಲ, ಹೃದ್ರೋಗ ತಜ್ಞರೂ ಇಲ್ಲ. ಇಲ್ಲಿನ ಬಹುತೇಕ ರೋಗಿಗಳು ಖಾಸಗಿ ಆಸ್ಪತ್ರೆಗಳನ್ನೇ ಅವಲಂಬಿಸಿದ್ದಾರೆ. ದುಡ್ಡಿದ್ದವರೇನೋ ಖಾಸಗಿ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡಿತಾರೆ. ಆದರೆ ಸರ್ಕಾರಿ ಆಸ್ಪತ್ರೆಯನ್ನು ನಂಬಿದ ಬಡವರು ದಿಕ್ಕು ತೋಚದೆ ಕಂಗಾಲಾಗಿದ್ದಾರೆ. ರಾಜ್ಯಾದ್ಯಂತ ಸದ್ಯ ಹೃದಯಾಘಾತದ ಸದ್ದು ಜೋರಾಗಿದೆ. ಅದರಲ್ಲೂ ವಿಜಯನಗರ ಜಿಲ್ಲೆಯ ಜನರಲ್ಲೂ ಕೂಡ ಹೃದಯಾಘಾತದ ಆತಂಕ ಹೆಚ್ಚಾಗಿದೆ. ಕಳೆದ ಒಂದು ವರ್ಷದಿಂದ ವಿಜಯನಗರ ಜಿಲ್ಲೆಯಲ್ಲಿ ಸರಿಸುಮಾರು 28ಕ್ಕೂ ಹೆಚ್ಚು ಜನ ಹೃದಯಾಘಾತದಿಂದ ಬಲಿಯಾಗಿರ್ತಕ್ಕಂಥದ್ದು. ಏನೋ ವಿಜಯನಗರ ಜಿಲ್ಲೆ ಸೇರಿದಂತೆ ಕೂಡ್ಲಿಗಿ, ಕೊಟ್ಟೂರು, ಹಗರಿಬೊಮ್ಮನಹಳ್ಳಿ ಸೇರಿದಂತೆ ಬೇರೆ ಬೇರೆ ಕಡೆ ಹೃದಯಾಘಾತದಿಂದ ಬಲಿಯಾಗಿರ್ತಕ್ಕಂತಹ ಸಂಖ್ಯೆ 28 ಇರ್ತಕ್ಕಂಥದ್ದು. ಅದರಲ್ಲಿ ಒಂದು ವರ್ಷದಲ್ಲಿ 6799 ಜನ ಇಸಿಜಿಯನ್ನು ಮಾಡಿಸಿರ್ತಕ್ಕಂಥದ್ದು. ಅದರಲ್ಲಿ ಅಬ್ನಾರ್ಮಲ್ ಇಸಿಜಿ 4134 ಅಬ್ನಾರ್ಮಲ್ ಇಸಿಜಿಗಳು ಬಂದಿರತಕ್ಕಂಥದ್ದು. 193 ಕ್ರಿಟಿಕಲ್ ಕೇಸಸ್, ಅದರಲ್ಲಿ 464 ಅಧಿಕ ಅದರ್ ಕ್ರಿಟಿಕಲ್ ಕೇಸಸ್ಗಳನ್ನ ಇಲ್ಲಿ ಹ್ಯಾಂಡಲ್ ಮಾಡಲಾಗಿದೆ. ಅದರ ಜೊತೆಗೆ 3 ಜನರಿಗೆ ಬೈಪಾಸ್ ಸರ್ಜರಿಯನ್ನು ಕೂಡ ವಿಜಯನಗರ ಜಿಲ್ಲೆಯಲ್ಲಿ ಕಳೆದ ಒಂದು ವರ್ಷದಿಂದ ಮಾಡಿರತಕ್ಕಂಥದ್ದು. ಅದರ ಜೊತೆಗೆ ಹೊಸಪೇಟೆಯಲ್ಲಿ ಅತಿ ಹೆಚ್ಚು ಜನ, ಹೊಸಪೇಟೆ ತಾಲೂಕಿನಲ್ಲಿ ಅತಿ ಹೆಚ್ಚು ಜನ 18 ಜನ ಮೃತಪಟ್ಟಿರತಕ್ಕಂಥದ್ದು. ಹಾಗೇನೆ ಕೂಡ್ಲಿಗಿ ಮತ್ತೆ ಹಗರಿಬೊಮ್ಮನಹಳ್ಳಿಯಲ್ಲಿ ತಲಾ 5 ಜನ ಈ ಒಂದು ಹೃದಯಾಘಾತದಿಂದ ಮೃತಪಟ್ಟಿರತಕ್ಕಂಥದ್ದು. ಹಾಗಾಗಿ ಇಲ್ಲಿ ದುರಂತ ಅಂತೇಳಿ ಹೇಳೋದಾದ್ರೆ ವಿಜಯನಗರ ಜಿಲ್ಲೆ ಒಂದು ಪ್ರವಾಸಿ ತಾಣ. ಆ ಪ್ರವಾಸಿ ತಾಣದ ಒಂದು ಕೇಂದ್ರದಲ್ಲಿ ಇದುವರೆಗೂ ಕೂಡ ಹೃದಯ ರೋಗ ತಜ್ಞರಾಗಲಿ ಅಥವಾ ಹೃದಯ ರೋಗ ವಿಭಾಗ ಆಗಲಿ ಇರದೇ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಶೋಚನೀಯ. ಎಲ್ಲೋ ಒಂದು ಕಡೆ ಈ ಭಾಗದಲ್ಲಿ ಹೃದಯ ರೋಗ ತಜ್ಞರನ್ನು ನೇಮಕ ಮಾಡಬೇಕು ಮತ್ತು ಕಾರ್ಡಿಯಾಲಜಿಸ್ಟ್ಗಳನ್ನ ನೇಮಕ ಮಾಡಬೇಕು, ಕಾರ್ಡಿಯಾಕ್ ಕೇರ್ ಅನ್ನ ಮಾಡಬೇಕು ಅಂತಕ್ಕಂತಹ ಪ್ರಯತ್ನಗಳು ನಡೆದಿದೆ. ಆದರೆ ಖಾಸಗಿ ಲಾಬಿ ಸಂಸ್ಥೆಗಳೇನಿದಾವೆ ಇವತ್ತಿಗೆ ಖಾಸಗಿ ಏನು ಇದರ ಹೃದಯ ತಜ್ಞರ ಖಾಸಗಿ ಲಾಬಿ ಏನಿದೆ ಆ ಒಂದು ಲಾಬಿ ಇಲ್ಲಿ ಕಾರ್ಡಿಯಾಕ್ ಕೇರ್ ಬರಲಾರದಕ್ಕೆ ಕಾರಣ ಆಗಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಇನ್ನು ವಿಜಯನಗರದಲ್ಲಿ ಹೃದಯ ರೋಗ ವಿಭಾಗವೂ ಇಲ್ಲ, ಹೃದ್ರೋಗ ತಜ್ಞರೂ ಇಲ್ಲ. ಇಲ್ಲಿನ ಬಹುತೇಕ ರೋಗಿಗಳು ಖಾಸಗಿ ಆಸ್ಪತ್ರೆಗಳನ್ನೇ ಅವಲಂಬಿಸಿದ್ದಾರೆ. ದುಡ್ಡಿದ್ದವರೇನೋ ಖಾಸಗಿ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡಿತಾರೆ. ಆದರೆ ಸರ್ಕಾರಿ ಆಸ್ಪತ್ರೆಯನ್ನು ನಂಬಿದ ಬಡವರು ದಿಕ್ಕು ತೋಚದೆ ಕಂಗಾಲಾಗಿದ್ದಾರೆ. ರಾಜ್ಯಾದ್ಯಂತ ಸದ್ಯ ಹೃದಯಾಘಾತದ ಸದ್ದು ಜೋರಾಗಿದೆ. ಅದರಲ್ಲೂ ವಿಜಯನಗರ ಜಿಲ್ಲೆಯ ಜನರಲ್ಲೂ ಕೂಡ ಹೃದಯಾಘಾತದ ಆತಂಕ ಹೆಚ್ಚಾಗಿದೆ.
ಕಳೆದ ಒಂದು ವರ್ಷದಿಂದ ವಿಜಯನಗರ ಜಿಲ್ಲೆಯಲ್ಲಿ ಸರಿಸುಮಾರು 28ಕ್ಕೂ ಹೆಚ್ಚು ಜನ ಹೃದಯಾಘಾತದಿಂದ ಬಲಿಯಾಗಿರ್ತಕ್ಕಂಥದ್ದು. ಏನೋ ವಿಜಯನಗರ ಜಿಲ್ಲೆ ಸೇರಿದಂತೆ ಕೂಡ್ಲಿಗಿ, ಕೊಟ್ಟೂರು, ಹಗರಿಬೊಮ್ಮನಹಳ್ಳಿ ಸೇರಿದಂತೆ ಬೇರೆ ಬೇರೆ ಕಡೆ ಹೃದಯಾಘಾತದಿಂದ ಬಲಿಯಾಗಿರ್ತಕ್ಕಂತಹ ಸಂಖ್ಯೆ 28 ಇರ್ತಕ್ಕಂಥದ್ದು. ಅದರಲ್ಲಿ ಒಂದು ವರ್ಷದಲ್ಲಿ 6799 ಜನ ಇಸಿಜಿಯನ್ನು ಮಾಡಿಸಿರ್ತಕ್ಕಂಥದ್ದು. ಅದರಲ್ಲಿ ಅಬ್ನಾರ್ಮಲ್ ಇಸಿಜಿ 4134 ಅಬ್ನಾರ್ಮಲ್ ಇಸಿಜಿಗಳು ಬಂದಿರತಕ್ಕಂಥದ್ದು. 193 ಕ್ರಿಟಿಕಲ್ ಕೇಸಸ್, ಅದರಲ್ಲಿ 464 ಅಧಿಕ ಅದರ್ ಕ್ರಿಟಿಕಲ್ ಕೇಸಸ್ಗಳನ್ನ ಇಲ್ಲಿ ಹ್ಯಾಂಡಲ್ ಮಾಡಲಾಗಿದೆ. ಅದರ ಜೊತೆಗೆ 3 ಜನರಿಗೆ ಬೈಪಾಸ್ ಸರ್ಜರಿಯನ್ನು ಕೂಡ ವಿಜಯನಗರ ಜಿಲ್ಲೆಯಲ್ಲಿ ಕಳೆದ ಒಂದು ವರ್ಷದಿಂದ ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ಹೊಸಪೇಟೆಯಲ್ಲಿ ಅತಿ ಹೆಚ್ಚು ಜನ, ಹೊಸಪೇಟೆ ತಾಲೂಕಿನಲ್ಲಿ ಅತಿ ಹೆಚ್ಚು ಜನ 18 ಜನ ಮೃತಪಟ್ಟಿರ್ತಕ್ಕಂಥದ್ದು. ಹಾಗೇನೆ ಕೂಡ್ಲಿಗಿ ಮತ್ತೆ ಹಗರಿಬೊಮ್ಮನಹಳ್ಳಿಯಲ್ಲಿ ತಲಾ 5 ಜನ ಈ ಒಂದು ಹೃದಯಾಘಾತದಿಂದ ಮೃತಪಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ದುರಂತ ಅಂತೇಳಿ ಹೇಳೋದಾದ್ರೆ ವಿಜಯನಗರ ಜಿಲ್ಲೆ ಒಂದು ಪ್ರವಾಸಿ ತಾಣ. ಆ ಪ್ರವಾಸಿ ತಾಣದ ಒಂದು ಕೇಂದ್ರದಲ್ಲಿ ಇದುವರೆಗೂ ಕೂಡ ಹೃದಯ ರೋಗ ತಜ್ಞರಾಗಲಿ ಅಥವಾ ಹೃದಯ ರೋಗ ವಿಭಾಗ ಆಗಲಿ ಇರದೇ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಶೋಚನೀಯ. ಎಲ್ಲೋ ಒಂದ್ ಕಡೆ ಈ ಭಾಗದಲ್ಲಿ ಹೃದಯ ರೋಗ ತಜ್ಞರನ್ನು ನೇಮಕ ಮಾಡಬೇಕು ಮತ್ತು ಕಾರ್ಡಿಯಾಲಜಿಸ್ಟ್ಗಳನ್ನು ನೇಮಕ ಮಾಡಬೇಕು, ಕಾರ್ಡಿಯಾಕ್ ಕೇರ್ ಅನ್ನ ಮಾಡಬೇಕು ಅಂತಕ್ಕಂತಹ ಪ್ರಯತ್ನಗಳು ನಡೆದಿದೆ. ಆದರೆ ಖಾಸಗಿ ಲಾಬಿ ಸಂಸ್ಥೆಗಳೇನಿದಾವೆ, ಇವತ್ತಿಗೆ ಖಾಸಗಿ ಏನು ಇದರ ಹೃದಯ ತಜ್ಞರ ಖಾಸಗಿ ಲಾಬಿ ಏನಿದೆ, ಆ ಒಂದು ಲಾಬಿ ಇಲ್ಲಿ ಕಾರ್ಡಿಯಾಕ್ ಕೇರ್ ಬರಲಾರದಕ್ಕೆ ಕಾರಣ ಆಗಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಇನ್ನು ವಿಜಯನಗರದಲ್ಲಿ ಹೃದಯ ರೋಗ ವಿಭಾಗವೂ ಇಲ್ಲ, ಹೃದ್ರೋಗ ತಜ್ಞರೂ ಇಲ್ಲ. ಇಲ್ಲಿನ ಬಹುತೇಕ ರೋಗಿಗಳು ಖಾಸಗಿ ಆಸ್ಪತ್ರೆಗಳನ್ನೇ ಅವಲಂಬಿಸಿದ್ದಾರೆ. ದುಡ್ಡಿದ್ದವರೇನೋ ಖಾಸಗಿ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡಿತಾರೆ. ಆದರೆ ಸರ್ಕಾರಿ ಆಸ್ಪತ್ರೆಯನ್ನು ನಂಬಿದ ಬಡವರು ದಿಕ್ಕು ತೋಚದೆ ಕಂಗಾಲಾಗಿದ್ದಾರೆ. ರಾಜ್ಯಾದ್ಯಂತ ಸದ್ಯ ಹೃದಯಾಘಾತದ ಸದ್ದು ಜೋರಾಗಿದೆ. ಅದರಲ್ಲೂ ವಿಜಯನಗರ ಜಿಲ್ಲೆಯ ಜನರಲ್ಲೂ ಕೂಡ ಹೃದಯಾಘಾತದ ಆತಂಕ ಹೆಚ್ಚಾಗಿದೆ. ಕಳೆದ ಒಂದು ವರ್ಷದಿಂದ ವಿಜಯನಗರ ಜಿಲ್ಲೆಯಲ್ಲಿ ಸರಿಸುಮಾರು 28ಕ್ಕೂ ಹೆಚ್ಚು ಜನ ಹೃದಯಾಘಾತದಿಂದ ಬಲಿಯಾಗಿರ್ತಕ್ಕಂಥದ್ದು. ಏನೋ ವಿಜಯನಗರ ಜಿಲ್ಲೆ ಸೇರಿದಂತೆ ಕೂಡ್ಲಿಗಿ, ಕೊಟ್ಟೂರು, ಹಗರಿಬೊಮ್ಮನಹಳ್ಳಿ ಸೇರಿದಂತೆ ಬೇರೆ ಬೇರೆ ಕಡೆ ಹೃದಯಾಘಾತದಿಂದ ಬಲಿಯಾಗಿರ್ತಕ್ಕಂತಹ ಸಂಖ್ಯೆ 28 ಇರ್ತಕ್ಕಂಥದ್ದು. ಅದರಲ್ಲಿ ಒಂದು ವರ್ಷದಲ್ಲಿ 6799 ಜನ ಇಸಿಜಿಯನ್ನು ಮಾಡಿಸಿರ್ತಕ್ಕಂಥದ್ದು. ಅದರಲ್ಲಿ ಅಬ್ನಾರ್ಮಲ್ ಇಸಿಜಿ 4134 ಅಬ್ನಾರ್ಮಲ್ ಇಸಿಜಿಗಳು ಬಂದಿರತಕ್ಕಂಥದ್ದು. 193 ಕ್ರಿಟಿಕಲ್ ಕೇಸಸ್, ಅದರಲ್ಲಿ 464 ಅಧಿಕ ಅದರ್ ಕ್ರಿಟಿಕಲ್ ಕೇಸಸ್ಗಳನ್ನ ಇಲ್ಲಿ ಹ್ಯಾಂಡಲ್ ಮಾಡಲಾಗಿದೆ. ಅದರ ಜೊತೆಗೆ 3 ಜನರಿಗೆ ಬೈಪಾಸ್ ಸರ್ಜರಿಯನ್ನು ಕೂಡ ವಿಜಯನಗರ ಜಿಲ್ಲೆಯಲ್ಲಿ ಕಳೆದ ಒಂದು ವರ್ಷದಿಂದ ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ಹೊಸಪೇಟೆಯಲ್ಲಿ ಅತಿ ಹೆಚ್ಚು ಜನ, ಹೊಸಪೇಟೆ ತಾಲೂಕಿನಲ್ಲಿ ಅತಿ ಹೆಚ್ಚು ಜನ 18 ಜನ ಮೃತಪಟ್ಟಿರ್ತಕ್ಕಂಥದ್ದು. ಹಾಗೇನೆ ಕೂಡ್ಲಿಗಿ ಮತ್ತೆ ಹಗರಿಬೊಮ್ಮನಹಳ್ಳಿಯಲ್ಲಿ ತಲಾ 5 ಜನ ಈ ಒಂದು ಹೃದಯಾಘಾತದಿಂದ ಮೃತಪಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ದುರಂತ ಅಂತೇಳಿ ಹೇಳೋದಾದ್ರೆ ವಿಜಯನಗರ ಜಿಲ್ಲೆ ಒಂದು ಪ್ರವಾಸಿ ತಾಣ. ಆ ಪ್ರವಾಸಿ ತಾಣದ ಒಂದು ಕೇಂದ್ರದಲ್ಲಿ ಇದುವರೆಗೂ ಕೂಡ ಹೃದಯ ರೋಗ ತಜ್ಞರಾಗಲಿ ಅಥವಾ ಹೃದಯ ರೋಗ ವಿಭಾಗ ಆಗಲಿ ಇರದೇ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಶೋಚನೀಯ. ಎಲ್ಲೋ ಒಂದ್ ಕಡೆ ಈ ಭಾಗದಲ್ಲಿ ಹೃದಯ ರೋಗ ತಜ್ಞರನ್ನು ನೇಮಕ ಮಾಡಬೇಕು ಮತ್ತು ಕಾರ್ಡಿಯಾಲಜಿಸ್ಟ್ಗಳನ್ನು ನೇಮಕ ಮಾಡಬೇಕು, ಕಾರ್ಡಿಯಾಕ್ ಕೇರ್ ಅನ್ನ ಮಾಡಬೇಕು ಅಂತಕ್ಕಂತಹ ಪ್ರಯತ್ನಗಳು ನಡೆದಿದೆ. ಆದರೆ ಖಾಸಗಿ ಲಾಬಿ ಸಂಸ್ಥೆಗಳೇನಿದಾವೆ, ಇವತ್ತಿಗೆ ಖಾಸಗಿ ಏನು ಇದರ ಹೃದಯ ತಜ್ಞರ ಖಾಸಗಿ ಲಾಬಿ ಏನಿದೆ, ಆ ಒಂದು ಲಾಬಿ ಇಲ್ಲಿ ಕಾರ್ಡಿಯಾಕ್ ಕೇರ್ ಬರಲಾರದಕ್ಕೆ ಕಾರಣ ಆಗಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.